ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಸೊ ಈ ವ್ಲಾಗಲ್ಲಿ ಏನು ನೋಡ್ತೀರಾ ಅಂತ ಹೇಳಿದರೆ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಪಾಪುಗೆ ಹೇಗೆ ವೆಲ್ಕಮ್ ಮಾಡ್ಕೊಂಡ್ವಿ, ಹೇಗೆ ಡೆಕೋರೇಟ್ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ, ಹಾಗೆ ಸೀಮಂತದ ವಿಡಿಯೋ ಹಾಕ್ತೀನಿ ಅಂತ ಹೇಳಿದೆ. ಸೊ ಸೀಮಂತದ ವಿಡಿಯೋ ನಂಗೆ ಇನ್ನೂ ಫೋಟೋಗ್ರಾಫರ್ ಕಡೆಯಿಂದ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಗೆ ಫೋಟೋಸ್ ಸಿಕ್ಕಿಲ್ಲ, ಹಾಗಾಗಿ ಸೀಮಂತದ ವಿಡಿಯೋ ಹಾಕೋದು ಲೇಟ್ ಆಗ್ತಿದೆ. ಸೊ ಈ ವಿಡಿಯೋನು ಯಾಕೆ ಲೇಟಾಗಿ ಹಾಕೋದು ಅಂತ ಹೇಳಿ ನಾನು ಈ ವಿಡಿಯೋ ಹಾಕ್ಬಿಡೋಣ, ಆಮೇಲೆ ಸೀಮಂತ ಹೇಗಾಯಿತು ಆ ವ್ಲಾಗ್ನ ಹಾಕೋಣ ಅಂತ ಸುಮ್ಮನಾದೆ. ಸೊ ಇದರಲ್ಲಿ ನಾವು ಪಾಪುನ ಹೇಗೆ ವೆಲ್ಕಮ್ ಮಾಡ್ಕೊಂಡ್ವಿ, ಹಾಗೆ ಯಾವುದು ಪಾಪು ಎಲ್ಲ ನಿಮಗೆ ಇದರಲ್ಲೇ ಗೊತ್ತಾಗೋಗುತ್ತೆ. ಸೊ ಇವನು ನಾನು ಬೆಳಗ್ಗೆ ಎದ್ದು ನೀರು ಕುಡಿತೀನಲ್ಲ, ಆ್ಯಸ್ ಯೂಶ್ವಲ್ ನನಗೆ ಕುಡಿತಾ ಇದ್ದೆ. ಸೊ ವೈರಲ್ ಫೀವರ್ ನಂಗೆ ಇನ್ನೂ ಆವತ್ತು ಕ್ಯೂರ್ ಆಗಿರಲಿಲ್ಲ. ಸೊ ಇವನು ಅಲ್ಲಿ ಕಬೋರ್ಡಲ್ಲಿ ಏನೇನಿತ್ತು ಅದೆಲ್ಲ ಈ ಬೋಸಿಗೆ ಹಾಕ್ಕೊಂಡು ಬಂದು ತುಂಬಿಕೊಂಡು ಇಟ್ಕೊಂಡು ಕೂತಿದ್ದ. ಸೊ ನಾವು ಇನ್ನು ಮಳೆ ಬರ್ತಿತ್ತು ಅವತ್ತು ನೈಟು. ಸೊ ನೈಟ್ ಬರ್ತಾರಾ ಮಾರ್ನಿಂಗ್ ಬರ್ತಾರಾ ಅನ್ನೋ ಕನ್ಫ್ಯೂಷನಲ್ಲೇ ಇದ್ವಿ. ಸೊ ಇವರು ನೈಟೇ ಬರ್ತೀನಿ ಅಂತ ಸಡನ್ನಾಗಿ ಹೇಳಿದಾಗ ನಾವು ಇನ್ನು ಮಳೆ ಬರ್ತಿತ್ತು. ಸೊ ಹಾಗಾಗಿ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಸೊ ಬ್ಲಿಂಕಿಟಲ್ಲೇ ನಮಗೆ ಏನು ಬೇಕೋ ಅದನ್ನು ನಾವು ಆರ್ಡರ್ ಮಾಡಿ ತರಿಸ್ಕೊಂಡ್ವಿ. ಸೊ ಈ ಬಲೂನ್ಸ್ ಎಲ್ಲ ಸೊ ಈ ಡೆಕೋರೇಟ್ ಮಾಡೋ ಅಷ್ಟರಲ್ಲಿ ನಮಗೆ ಪಾಪು ಇಟ್ಕೊಂಡು ಪಿಕ್ಚರ್ ಬಿಡಿಸ್ತಾ ಅವನು ನಮಗೆ ಎಲ್ಲನೂ ಹೊಡೆದಾಕ್ದ. ಸೊ ಇಟ್ಸ್ ಎ ಬಾಯ್ ನೋಡಿದ್ರಲ್ಲ, ಸೊ ಅದನ್ನು ಕೂಡ ಅವನು ಏನೋ ಚುಚ್ಚಿದ. ಸೊ ನಾವು ಸ್ನಾನದಿಂದ ಬರೋ ಅಷ್ಟರಲ್ಲಿ ಇದು ಹೊಡೆದಾಕಿದ್ದ. ಸೊ ಹಾಗಾಗಿ ಇದು ಮಿಡಿಲಲ್ಲಿ ಇಟ್ಸ್ ಎ ಬಾಯ್ ಬರಬೇಕಿತ್ತು, ಹಾಗೆ ಕೆಳಗಡೆ ಸ್ವಲ್ಪ ಬಲೂನ್ಸ್ ಬರಬೇಕಿತ್ತು. ಸೊ ಅದೆಲ್ಲ ಮಿಸ್ ಆಯಿತು ಅಲ್ಲಿ. ಸೊ ಮಿಸ್ ಆಯಿತು ಅಂತ ಹೇಳಿದರೆ ಪಾಪು ಕೆಳಗಡೆ ಬಲೂನ್ಸ್ ಹಾಕಿದ್ರೆ ಬಿಡಲ್ಲ ಅಂತ ಹೇಳಿ ನಾವಲ್ಲಿ ಹಾಕಿದ್ವಿ. ಸೊ ಅದಾದಮೇಲೆ ಇಟ್ಸ್ ಎ ಬಾಯ್ನ ಅವನು ಹೊಡೆದಾಕಿದ ಅಂತ ಹೇಳಿ ನಾವು ಅದನ್ನು ಡೋರಿಗೆ ಸ್ಟಿಕ್ ಮಾಡಿದ್ವಿ. ಸುಮ್ಮನೆ ಅದು 2 ಬಲೂನ್ಸಲ್ಲಿ ಇತ್ತು ಅಂತ ಹೇಳಿ ಆ 2 ಬಲೂನ್ಗಳು ರೆಡ್ ಮತ್ತು ಯೆಲ್ಲೋ ಇತ್ತಲ್ಲ, ಸುಮ್ಮನೆ ಹಾಕಿದ್ವಿ ಅಷ್ಟೇ ಅದನ್ನು. ಸೊ ಇದು ಏನಿದೆ ಅದು ಅಲ್ಲೊಂದು ಪಿಕ್ಚರ್ ಕೊಟ್ಟಿದ್ದರು. ಸೊ ಏನು ಬಾಯ್ ಆಗಿರೋದ್ರಿಂದ ಬ್ಲೂ ಮತ್ತು ವೈಟ್ ಕಾಂಬಿನೇಷನಲ್ಲಿ ಚೆನ್ನಾಗಿ ಬಂದಿತ್ತು. ಅಂದರೆ ಒಂದು ಸರ್ಕಲಿಗೆ ಎಲ್ಲನೂ ನಾವು ಅಂಟಿಸ್ತಾ ಬರಬೇಕಿತ್ತು. ಸೊ ಆ ಸರ್ಕಲ್ ನಮ್ಮ ಹತ್ರ ಇರಲಿಲ್ಲ ಅಂತ ಹೇಳಿ ನಾವು ಇದನ್ನು ವಾಲಿಗೆ ಸ್ಟಿಕ್ ಮಾಡಿಬಿಟ್ವಿ. ಸೊ ವಾಲಿಗೆ ಸ್ಟಿಕ್ ಮಾಡಿ ನಾವು ಇನ್ನು ನೆಕ್ಸ್ಟ್ ಅವ್ರು ಬರೋದನ್ನೇ ಸೊ ನಾನಿನ್ನು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಬೇಕಿತ್ತು, ಅವ್ರು ಬರ್ತಿದ್ರಲ್ಲ. ಸೊ ಅಡುಗೆಗೆಲ್ಲ ನಾನು ಪ್ರಿಪೇರ್ ಮಾಡ್ತಾಯಿದ್ದೆ. ಆಮೇಲೆ ಇವ್ರು ಬಂದರು. ನಾನು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು, ತುಂಬ ಮಳೆ ಅಲ್ಲ. ಸೊ ಹಾಗಾಗಿ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ಲು ಇವಳು, ಇನ್ನೂ ಅವಳ ಹಸ್ಬೆಂಡ್ ಬಂದಿಲ್ಲ ಅಂತ. ಆರತಿ ಮಾಡಿ ಕರ್ಕೊಳ್ಳೋಣ ಅಂತ ಹೇಳಿ ನಾನು ಪಾಪುನ ಅಲ್ಲೇ ಇಟ್ಕೊಂಡು ನಿಂತಿದ್ದೆ. ಸೊ ನೆಕ್ಸ್ಟು ನಾನಿನ್ನು ಪಾಪುಗೆ ಆರತಿ ರೆಡಿ ಮಾಡಿಟ್ಟಿದ್ದೆ ಅಲ್ಲೇ. ಸೊ ಆರತಿ ಮಾಡಿ ಒಳಗಡೆ ನಾವನ್ನ ಕರ್ಕೊಂಡ್ವಿ. ಸೊ ಆರತಿಗೆ ಪಾಪು ನಾನು ಹೋಗ್ತೀನಿ ನಿಂತ್ಕೋತೀನಿ ಅಂತಿದ್ದೇನೋ, ಹೋಗಲಿಲ್ಲ, ಅಮ್ಮ ಜೊತೆ ಕೂತ್ಕೊಂಡ ಅನಿಸುತ್ತೆ ಅವನು ಅಲ್ಲಿ. ಸೊ ಇವರೆಲ್ಲ ಹಾಸ್ಪಿಟಲಿಂದ ಬಂದಿದ್ದರಿಂದ ಬೇಗ ಫ್ರೆಶ್ ಅಪ್ ಆಗಬೇಕಿತ್ತಲ್ಲ, ಹಾಗಾಗಿ ನಾವು ಬೇಗ ಎಲ್ಲ ಮುಗಿಸ್ಕೊಂಡ್ವಿ. ಸೊ ನಾನು ಆರತಿ ಎಲ್ಲ ಬೇಗ ಬೇಗ ಮಾಡಿ, ಇನ್ನು ನನಗೆ ಅಡುಗೆ ಬೇರೆ ಅರ್ಧ ಎಲ್ಲ ಆಗೋಗಿತ್ತು. ಸೊ ಹಾಗಾಗಿ ಅಡುಗೆ ಮಾಡೋಣ ಬೇಗ ಅಂತ ಹೇಳಿ ಅವನು ಪಾಪು ಅಲ್ಲಿ ಕೇಕ್ನ ಇಟ್ಟಿದ್ವಿ. ಸೊ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದ, ಅಮ್ಮ ಅವನ್ನ ಹಿಡ್ಕೊಳ್ತಿದ್ರು ಅಲ್ಲಿ. ಸೊ ಆರತಿ ಎಲ್ಲ ಮಾಡಿ ಕರ್ಕೊಂಡ್ವಿ. ಸೊ ನೆಕ್ಸ್ಟು ನಾವು ಇನ್ನು ಕೇಕ್ ಒಂದು ತೊಗೊಂಡು ಬರೋಕ್ಕೆ ಹೋದ್ವಿ. ಇಲ್ಲೇ ಎದುರುಗಡೆ ಇತ್ತು ಅಂತ ಹೇಳಿ ಅಪಾರ್ಟ್ಮೆಂಟ್ ಎದುರುಗಡೆ. ಸೊ ಕೇಕ್ನ ಒಂದು ಆನ್ಲೈನ್ ಮಾಡಲಿಲ್ಲ, ಹೋಗಿ ತೊಗೊಂಡು ಬಂದರು ಅಪ್ಪ ಮಗ. ಬಿಕಾಸ್ ನನಗೆ ಸ್ವಲ್ಪ ಅಡುಗೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಪಾಪು ಕಿರಿಕಿರಿ ಮಾಡ್ತಿದ್ದಾನೆ ಅಂತ ಹೇಳಿ. ಸೊ ಇವರು ಹೋಗಿ ಕೇಕ್ನ ತೊಗೊಂಡು ಬಂದರು. ಸೊ ಆರತಿ ಆದಮೇಲೆ ನೆಕ್ಸ್ಟು ಇನ್ನು ಪಾಪುಗೆ ಕೇಕ್ ಕಟ್ ಮಾಡಿಸಿದ್ವಿ ನಾವು. ಸೊ ಕೇಕ್ ಕಟ್ ಮಾಡಿಸ್ಕೊಂಡು ಅಲ್ಲಿಂದ ಇನ್ನು ರೆಸ್ಟ್ ಮಾಡೋಕ್ಕೆ ಅವ್ರು ಹೋದರು. ಅವರು ಬರೋ ಅಷ್ಟರಲ್ಲಿ ಸದ್ಯ ಹೇಗೋ ಇಷ್ಟು ಒಂದು ಡೆಕೋರೇಷನ್ ಉಳಿದಿತ್ತು. ಇವ್ರು ಬರೋದು ಲೇಟ್ ಆಯಿತು ಅಂತ ಹೇಳಿದರೆ ಇನ್ನೆಲ್ಲ ಹಾಕ್ಕೊಂಡು ಬರ್ತಿದ್ದ ಪಾಪು ಆ್ಯಕ್ಚುಲಿ. ಸೊ ಇಷ್ಟು ಅವತ್ತಿಂದು ಹೀಗೇ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಹೀಗೆ ಪಾಪು ಬಂದ ಏನು ಅಂತ ಎಲ್ಲ ಹೇಳಿ ಸೊ ನಾವು ಡೆಕೋರೇಟ್ ಮಾಡ್ತಾ ಕೇಕ್ ಕಟ್ ಮಾಡಿಸಿ ಕ್ಯಾಂಡಲ್ ಹಚ್ಚಿ. ಸೊ ಇವನು ಅದನ್ನೆಲ್ಲ ಇಟ್ಕೊಂಡು ಕೆಳಗಡೆ ಮಾಡಿಬಿಟ್ಟ. ಸೊ ಅದು ಇನ್ನೂ ಹೋಗುತ್ತೆ ಅಂತ ಹೇಳಿ ಸೊ ನಾವು ಹೀಗೆ ಪಾಪುಗೆ ಕೇಕ್ ಕಟ್ ಮಾಡಿಸಿದ್ವಿ. ಅವ್ನು ನೋಡಿ ಅಲ್ಲಿ ಅದನ್ನು ಟೇಬಲ್ ಹೀಗೆ ಟಿಲ್ಟ್ ಮಾಡ್ದೆ ಆ ಕಡೆಗೆ. ಸೊ ಅದು ಕ್ಯಾಂಡಲ್ಸ್ ಎಲ್ಲ ಬೀಳೋಕ್ಕಾಗಿತ್ತು, ಹಾಗೆ ನಾವು ನೋಡ್ತಾ ಇದ್ವಿ. ಸೊ ಹೀಗೆ ನಾವು ಸೆಲೆಬ್ರೇಷನ್ನ ಮಾಡಿದ್ವಿ. ಸೊ ಹೇಗೆ ಮಾಡಿದ್ವಿ ನೆಕ್ಸ್ಟ್ ಇಷ್ಟು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಸೊ ನೆಕ್ಸ್ಟು ಅವರು ಹೋದ್ರು ಇನ್ನು ರೆಸ್ಟ್ ಮಾಡಲಿಕ್ಕೆ. ಸೊ ಪಾಪು ನಿಂತ್ಕೊಂಡು ನೋಡ್ತಾ ಇದ್ದ, ಏನು ಮಾಡಲಿ, ಕೇಕ್ ಏನು ಮಾಡಲಿ, ನಾನು ಕಟ್ ಮಾಡಲ ತಿನ್ನಲ ಏನು ಅಂತ ನೋಡ್ತಿದ್ದ. ಸೊ ಅವರಪ್ಪ ತೊಗೊಂಡ್ರು ನೆಕ್ಸ್ಟಿಗೆ. ಸೊ ಇನ್ನು ತೊಗೊಂಡು ಎಲ್ಲರಿಗೂ ಶೇರ್ ಮಾಡೋಣ ಅಂತ, ಸೊ ಎಲ್ಲರೂ ತಿನ್ನೋಣ ಅಂತ ಹೇಳಿ ಕೊಟ್ವಿ. ಅವನ ಹತ್ರ ಬಿಟ್ಟರೆ ಇನ್ನು ಎಲ್ಲನೂ ತೆಗೆದು ಹರಡ್ಬಿಡ್ತಾನೆ ಅಂತ ಹೇಳಿ. ಸೊ ಅವನು ಅಲ್ಲೇ ಹಾಗೆ ಆಟಾಡ್ತಾ ನಿಂತಿದ್ದ. ಪಕ್ಕದ ಮನೆ ಆ್ಯಸ್ ಯೂಶ್ವಲ್ ಅವಳು ಬರ್ತಾಳಲ್ಲ,
ಶಾರ್ವಿ ಅವಳು ಬಂದಳು. ಸೊ ಅವಳು ಬಂದು ಇವರು ಆಟ ಆಡ್ಕೊಂಡಿದ್ರು. ಸೊ ನಾನು ಅವಳನ್ನ ಕರೆದು ಅವ್ರ ಮನೆಗೆ ಸ್ವಲ್ಪ ಕೇಕೆಲ್ಲ ಕೊಟ್ಟು ಕಳಿಸ್ದೆ, ತೊಗೊಂಡೋಗಿ ಅವರಮ್ಮ ಮತ್ತು ಅಜ್ಜಿಗೆ ಕೊಡಲಿ ಅಂತ ಹೇಳಿ ಅವಳನ್ನ ಕರೆದಿದ್ದು. ಅವಳೇ ಬಂದಳು ಆ್ಯಕ್ಚುಲಿ. ಸೊ ಹೋಗ್ತಾಯಿದ್ಲು ಮನೆಗೆ. ಸೊ ಅವಳ ಜೊತೆ ನಾನು ಕೊಟ್ಟಿಗೆ ಕಳಿಸ್ದೆ. ಸೊ ಇಷ್ಟು ಅವತ್ತಿಂದು ಪೂರ್ತಿ ವ್ಲಾಗ್ ಆಗಿತ್ತು. ನಾವು ಹೇಗೆ ಪೂರ್ತಿ ನಾವು ಏನು ಡೆಕೋರೇಟ್ ಮಾಡ್ತಿದ್ವಿಲ್ಲ ವೀಡಿಯೋನ ಹಾಕ್ಕೊಂಡಿಲ್ಲ ಆ್ಯಕ್ಚುಲಿ. ಬಿಕಾಸ್ ಅವನು ಅಷ್ಟೂ ತರಲೆ ಮಾಡ್ತಿದ್ದ. ಆವಾಗ ನಮಗೆ ನೋಡೋ ಗಂಟ ನೋಡ್ತಾ ಇದ್ವು, ಆಮೇಲೆ ತಾಳ್ಮೆ ಕಳ್ಕೊತಾರೆ ಅಂತಾರಲ್ಲ, ಹಂಗೆ ಆಗ್ತಾಯಿತ್ತು. ಬಟ್ ಅವನ ಮೇಲೆ ಏನು ನಾವು ಸಿಟ್ಟು ತೋರ್ಸೋಕ್ಕಾಗುತ್ತೆ. ಸೊ ಹಾಗಾಗಿ ನಾವು ಅವ್ನು ಮಾಡ್ದಂಗೆ ಅವ್ನು ಆಡ್ದಂಗೆ ಅಂತ ಬಿಟ್ವಿ. ಸೊ ಏನು ಬೇಕಾದರೂ ಹೊಡ್ದಾಕೋ, ಏನು ಬೇಕಾದರೂ ಮಾಡ್ಕೊ ಅಂತ. ಸೊ ಅವನು ಮಗು, ಅವನಿಗೇನು ಗೊತ್ತಾಗುತ್ತೆ ಅಂತ ನಾವು ಬಿಟ್ವಿ. ಸೊ ಅವನು ಹಾಗಾಗಿ ಎಲ್ಲನೂ ಹೊಡ್ದಾಕ್ತಿದ್ದ. ಸೊ ಫಸ್ಟ್ ಟೈಮ್ ಅವ್ನು ಹೊಡೆದೋದಾಗ ಅವ್ನು ಬಲೂನು ಬೇರೆ ಹೆದರ್ಕೊಂಡ. ಸೊ ಅವ್ನ ಪಾಡಿಗೆ ಅವ್ನು ಬಿಟ್ವಿ, ಏನಾದರೂ ಮಾಡು, ಏನಾದರೂ ಮಾಡ್ಕೊಳಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಅವ್ನ ಆಟ ಆಡ್ಕೊಳಕ್ಕೆ ಬಿಟ್ವಿ. ಸೊ ನಮಗೆ ಮಾತ್ರ ಅಷ್ಟರಲ್ಲಿ ಏನೊಂತಾರೆ ಫ್ರಸ್ಟ್ರೇಟ್ ಆಗೋಗಿತ್ತು. ನಮ್ಗೆ ಪೂರ್ತಿ ರೆಡಿ ಮಾಡೋ ಅಷ್ಟರಲ್ಲಿ ಇವ್ನು ಬಿಡ್ತಾನೇ ಇರಲಿಲ್ಲ, ಎಲ್ಲನೂ ಬಂದು ಎಳ್ದಾಕ್ತಿದ್ದ. ಸೊ ಏನೂ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂದ್ಬಿಟ್ಟು ಫೈನಲಿ ನಾವು ಬಿಟ್ವಿ. ಸೊ ಇಷ್ಟು ನಮ್ಮ ಏನು ಸೆಲೆಬ್ರೇಷನ್ ವೀಡಿಯೋ ಆಗಿತ್ತು, ಬೇಬಿ ವೆಲ್ಕಮ್ ಆಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ನಿಮಗೆ ಬೇಬಿ ಜೆಂಡರ್ ಯಾವುದು ಅಂತಲೂ ಗೊತ್ತಾಯಿತು ಅಂದ್ಕೊಳ್ತೀನಿ. ಸೊ ನನಗೆ ಹೇಗೆ ಬಾಯ್, ಇವಳಿಗೂ ಕೂಡ ಬಾಯ್ ಆಯಿತು. ಹಾಗೆ ಇವಳಿಗೆ ಯಾವ ಡೆಲಿವರಿ ಆಯಿತು ಏನು ಎಲ್ಲನೂ ಹೇಳ್ತೀನಿ. ಸೊ ಯಾವ ಥರ ಮಾಡ್ತಾರೆ ಬೃಂದಾವನದಲ್ಲಿ, ಸೊ ಏನು ನಂದೆಲ್ಲ ನೋಡಿದ್ದೀರ, ಗೊತ್ತಾಗಿರುತ್ತೆ. ಸೊ ಇವಳದು ಕೂಡ ಸೇಮ್, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಬಿಕಾಸ್ ಇವಳಿಗೆ ಸ್ವಲ್ಪ ಟೈಮ್ ತೊಗೊಂಡಿದೆ ಏನು ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.